ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ. ಬಿಕಾಸ್ ನಾನು ತುಂಬ ದಿನದಿಂದ ವೀಡಿಯೋ ಮಾಡಿಲ್ಲ, ಹಾಗಾಗಿ ನನ್ನ ವೀಡಿಯೋಸ್ ಯಾರಿಗೂ ರೀಚ್ ಆಗ್ತಿಲ್ಲ. ಪ್ಲೀಸ್ ವೀಡಿಯೋನ ಕ್ಲಿಕ್ ಮಾಡಿದವರು ಫುಲ್ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಒಮ್ಮೆ ನೋಡಿಪ್ಪ ಪ್ಲೀಸ್. ಓಕೆ, ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಾವು ನೋಡ್ಕೊಂಡು ಬರೋಣ. ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ದೇವಿಯಾನಿಗೆ ಒಂದು ವಿಡಿಯೋ ಸಿಕ್ಕಿರುತ್ತೆ. ಅದನ್ನು ಅಶ್ವಿನಿಗೆ ತೋರಿಸಿದಾಗ ಸಖತ್ ಗಾಬರಿ ಬೀಳ್ತಾಳೆ. ಯಾಕೆ ಅಂತ ಅಂದರೆ ಆ ಎಲ್ಲ ಸತ್ಯ ದೇವಿಯಾನಿಗೆ ಗೊತ್ತಾಗಿರುತ್ತೆ ಅಂತ. ಅದಾದಮೇಲೆ ಇಲ್ಲಿ ವಾರ್ನ್ ಮಾಡ್ತಾಳೆ ದೇವಿಯಾನಿ, ನೋಡು ನಾನು ಇಲ್ಲಿಂದ ಸೇಫಾಗಿ ಹೋಗಿಲ್ಲ ಅಂದರೆ ಈ ವಿಡಿಯೋ ಬರೀ ನನ್ನ ಹತ್ರ ಅಷ್ಟೇ ಅಲ್ಲ, ನನ್ನನ್ನು ನಂಬ್ಕೊಂಡಿರೋರು ಒಂದು ಸುಮಾರು ಜನರ ಹತ್ರ ಈ ಒಂದು ವಿಡಿಯೋ ಇದೆ. ನಾನೇನಾದರೂ ಹೋಗಿ ಹೋಲಿಗೆ ಜಾಯ್ನ್ ಆಗಿಲ್ಲ ಅಂತ ಅಂದರೆ ಈ ಒಂದು ವಿಡಿಯೋ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪ್ಗೆ ಫಾರ್ವರ್ಡ್ ಆಗುತ್ತೆ ಅಂತ ತುಂಬಾ ಭಯಪಡಿಸ್ತಾಳೆ. ಆಗ ಅಶ್ವಿನಿ ಸಖತ್ ಗಾಬರಿ ಬಿದ್ದು ಆಗ ಹೇಳ್ತಾಳೆ, ಓಕೆ ನಾನು ನಿಮಗೆ ತೊಂದರೆ ಕೊಡಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ ನೋಡು, ಇವತ್ತಿಗೆ ಅಂಜು ಮದುವೆ ಬಗ್ಗೆ ನೀನು ಎಂಟರ್ ಆಗೋ ಹಾಗಿಲ್ಲ. ಹೂವನ್ನು ಎತ್ತಿದ ಹಾಗೆ ಅಷ್ಟೊಂದು ಸರಳವಾಗಿ ಬೇಗ ಮದುವೆ ಆಗಬೇಕು ನಚಿಕೇತ್ ಮತ್ತು ಅಂಜನಾದು ಅಂತ ಅಂದಾಗ ಓಕೆ ನಾನು ಅದ್ರ ಮಧ್ಯೆ ಬರಲ್ಲ. ಆದರೆ ನನ್ನದೊಂದು ಕಂಡೀಷನ್ ಇದೆ. ನನ್ನ ಅಪ್ಪಂಗೆ ಮತ್ತು ತುಂಬ ಅವಮಾನ ಮಾಡಿ ಜೈಲಿಗೆ ಹಾಕಿರೋ ಅಜಿತ್ಗೆ ಮತ್ತು ಆ ಒಂದು ಸಿಚುವೇಶನ್ಗೆ ಕಾರಣ ಆಗಿರೋ ಭೂಮಿಗೆ ತುಂಬ ದೊಡ್ಡ ಶಿಕ್ಷೆ ಆಗಬೇಕು. ಅದನ್ನು ಕೊಟ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದಾಗ, ಸರಿ ನನಗೇನು, ಆ ಅಜಿತ್ಗೆ ಭೂಮಿಗೆ ಏನಾದರೂ ಮಾಡ್ಕೊ, ಆದರೆ ಅದೊಂದು ನನಗೆ ಮ್ಯಾಟರೇ ಅಲ್ಲ ಆಯಿತಾ. ಒಟ್ಟಿನಲ್ಲಿ ನೀನು ನಮ್ಮ ಮಧ್ಯಕ್ಕೆ ಬರಬಾರ್ದು ಅಂತ ಹೇಳ್ತಾಳೆ. ಇದಾದಮೇಲೆ ಇಬ್ಬರು ಬಂದು ಹೋಲಿಗೆ ಜಾಯ್ನ್ ಆಗ್ತಾರೆ. ಇಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅದಾದಮೇಲೆ ಅಮ್ಮ ಎಲ್ಲಿಗೋಗಿದ್ದೆ ಅಂತ ಅಂಜನ ಕೇಳ್ತಾಳೆ. ಆಗ ಸುಮ್ಮನೆ ಸೈಲೆಂಟಾಗಿ ದೇವಯಾನಿ ಬಂದುಬಿಟ್ಟು ಬಣ್ಣನ ಹಚ್ಕೊಳ್ತಾಳೆ. ತದನಂತರ ಶಾರದಂಗೆ ಬಣ್ಣ ಹಚ್ಚಿ ಇಲ್ವಲ್ಲ ಅಂತ ಸಂಗೀತ ಅವರು ಹೇಳ್ತಾರೆ. ಭೂಮಿ ನೀನೇ ಹೋಗಿ ಹಚ್ಬಿಡು ಅಂತ ಹೇಳಿದಾಗ, ಅಕ್ಕ ಬೇಡ ಅಕ್ಕ ನಾನು ಹಚ್ತೀನಿ ಅಂತ ಹೋಗಿ ಶ್ರವಣ್ ಅವರು ಬಣ್ಣನ ಹಚ್ತಾರೆ. ಆಗ ಶಾರದ ಅವರು ಒಂದು ಸ್ವಲ್ಪನೂ ಭಯ ಪಡಲ್ಲ, ತುಂಬ ಖುಷಿ ಪಡ್ತಾರೆ. ಅದಾಗ ಈ ಪ್ಲ್ಯಾನ್ ವರ್ಕೌಟ್ ಆಯಿತು, ಶಾರದಂಗೆ ಹಳೆ ನೆನಪೆಲ್ಲ ಬರ್ತಿದೆ ಅಂತ ಶ್ರವಣ್ ಅವರು ಹೇಳ್ತಾರೆ. ಅದಾದಮೇಲೆ ಇಲ್ಲಿ ಎಲ್ಲರೂ ಖುಷಿ ಪಡ್ತಾರೆ. ಆಗ ದೇವಿಯಾನಿಗೆ ನಿಂಗೆ ಹಳೆ ನೆನಪೆಲ್ಲ ಬರ್ತಿದೆಯಾ, ಬಂದರೆ ನೀನು ಸುಮ್ಮನೆ ಇರೋಳೆ ಅಲ್ವಲ್ಲ. ಶಾರದಾ, ನಿಂಗೆ ಹಳೆ ನೆನಪೆಲ್ಲ ಬರಬಾರ್ದು, ಹಳೆ ನೆನಪೆಲ್ಲ ಬರೋಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಇದಾದಮೇಲೆ ಎಲ್ಲರೂ ಸಹ ಒಂದು ಫೋಟೋಸ್ನ ತಗೋತಾರೆ. ಆಗ ಶ್ರವಣ್ ನೀನು ಸಹ ಬಾ ಅಂತ ಅಂದ್ಬಿಟ್ಟು ಸೆಲ್ಫಿಯನ್ನು ತಗೊಳ್ತಾರೆ. ಅದಾದಮೇಲೆ ಇಲ್ಲಿ ನಚಿಕೇತ್ ಮತ್ತು ಅಂಜನಾ ತುಂಬ ಪರ್ಸ್ನಲ್ ಆಗಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ದೇವಿಯಾನಿ ಎಂಟರ್ ಕೊಟ್ಟು ನಾನೇನಾದರೂ ನಿಮಗೆ ಡಿಸ್ಟರ್ಬ್ ಮಾಡೋದನ್ನ ಅಂತ ತುಂಬ ಖುಷಿಯಿಂದ ಕೇಳ್ತಾಳೆ. ಆಗ ಮತ್ತೆ ಡಿಸ್ಟರ್ಬ್ ಮಾಡಿದ್ರೆ ತರಲೆ ಅಂತ ಸ್ವಲ್ಪ ಹರಟೆಯನ್ನು ಹೊಡಿತಾರೆ. ಇನ್ನು ನನ್ನ ಫ್ಯಾಮಿಲಿ ಜೊತೆ ಇರಬೇಕು ಅನ್ನಿಸ್ತು ಬಂದುಬಿಟ್ಟೆ ಅಂತ ಹೇಳಿದಾಗ, ಏನಮ್ಮ ಏನು ಮಾತಾಡ್ತಿದ್ಯಾ, ಏನು ಹೊಸ ಕತೆ ನಿಂದು ಅಂತ ಅಂದಾಗ, ಅಯ್ಯೋ ನೀನು ಇವಾಗ ನಿನ್ನ ಮದುವೆ ಆಗ್ತಿರೋ ನಚಿಕೇತ್ ನಾವು 3 ಜನ ಒಂಥರ ಫ್ಯಾಮಿಲಿನೇ ಅಲ್ವಾ ಅಂತ ಮ್ಯಾನೇಜ್ ಮಾಡ್ತಾಳೆ. ಅದಾದಮೇಲೆ ಇಲ್ಲಿ ಸತ್ಯನ ಮತ್ತು ಅಜಿತ್ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲ ಅಜಿತ್, ನನಗೊಂದು ಪ್ಲ್ಯಾನ್ ಇದೆ, ಭೂಮಿನ ಹೋಗದೇ ಇರೋ ಹಾಗೆ ಸ್ವಲ್ಪ ದಿನಗಳ ಮಟ್ಟಿಗೆ ತಡೆಯೋ ಪ್ಲ್ಯಾನ್ ಇದೆ ಅಂತ ಅಂದಾಗ, ಏನು ಸತ್ಯಣ್ಣ ಅದು ಅಂತ ಕೇಳಿದಾಗ ಸತ್ಯಣ್ಣ ಅವ್ರು ಹೇಳ್ತಾರೆ, ನೋಡು ಫಸ್ಟು ನೀವು ಕಾಂಟ್ರಾಕ್ಟ್ ಮದುವೆ ಆಗಿದ್ದೆ ಅಂಜನಂಗೋಸ್ಕರ. ಅಂಜನಾ ನಿನ್ನ ಟಾಪಿಕ್ ಆದರೆ ಅವ್ರದ್ದು ಭೂಮಿದೇನು ಟಾಪಿಕ್ ಅಂದರೆ ಭಾಗ್ಯಮ್ಮ ಇನ್ನು ಜೈಲಲ್ಲೇ ಇದ್ದಾರೆ. ಸೊ ಈ ಒಂದು ಟಾಪಿಕ್ಕನ್ನು ಇಟ್ಕೊಂಡು ಅವಳನ್ನು ತಡಿಬಹುದು ಅಂತ ಹೇಳ್ತಾರೆ. ಆಗ ಅಜಿತ್ತು ಭೂಮಿ ಇದನ್ನೆಲ್ಲ ಒಪ್ಕೊಳ್ತಾಳ ಅಂತ ಅಂದಾಗ ಸತ್ಯನ ಹೇಳ್ತಾರೆ, ನೀ ಹೋಗಿಬಿಟ್ಟು ಅವಳ ಜೊತೆ ಮಾತಾಡ್ದಾಗಲೇ ತಾನೇ ಏನು ಅಂತ ಗೊತ್ತಾಗೋದು ಅಂತ ಒಂದು ಪಾಸಿಟಿವ್ ಆಗಿ ಮೈಂಡನ್ನು ಕೊಡ್ತಾರೆ. ಅದಾದಮೇಲೆ ಇಲ್ಲಿ ಭೂಮಿ ಮತ್ತು ಅವ್ರ ಜೊತೆ ಒಂದು ಅಕ್ಕ ಮಾತಾಡ್ತಿರ್ತಾರೆ. ಆಗ ಹಾಲಿನೊಳಗಿರೋ ತುಪ್ಪ ಮತ್ತು ಅಕ್ಕಿಯೊಳಗಿರೋ ಅನ್ನ
ಒಂದಾಗಬೇಕು ಅಂದರೆ ಅದಕ್ಕೆ ಶಾಖತ್ ಆಗಲೇಬೇಕು. ಹಾಗೆಯೇ ನಮ್ಮದು ಮದುವೆ ಆಗಿರೋ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ವಲ್ಲ, ಆ ಟೈಮ್ ಮುಗೀತಾ ಬಂತು, ನಾನು ಹೋಗಲೇಬೇಕಾಯ್ತಲ್ಲ ಅಕ್ಕ ಅಂತ ಇಲ್ಲಿ ಹೇಳ್ತಿರ್ಬೇಕಂದ್ರೆ ಅವ್ರು ಹೇಳ್ತಾರೆ, ಅಲ್ಲ ಭೂಮಿ, ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀಯಾ? ನಿನ್ನ ಚಿಕ್ಕ ವಯಸ್ಸು, ಈ ಥರ ಎಲ್ಲ ಯೋಚನೆ ಮಾಡಿ ಕೊರಗಬೇಡ ನೀನು. ನೋಡು, ನೀವು ಮದುವೆ ಆಗಿದ್ದೆ ಭಾಗ್ಯಮ್ಮನ ಬಿಡಿಸ್ಬೇಕು ಅಂತ, ಅದೇ ಆಗಿಲ್ವಲ್ಲ, ನೀನು ಅಲ್ಲೇ ಇರು ಭೂಮಿ, ಅದು ಕೆಲಸ ಆಗೋವರೆಗೂ ಅಂತ ಅಂದಾಗ ಭೂಮಿ ಹೇಳ್ತಾಳೆ, ನೋಡಿ ಅಕ್ಕ, ನನಗೆ ಸಾಹೇಬ್ರ ಮೇಲೆ ತುಂಬ ನಂಬಿಕೆ ಇದೆ. ಅವ್ರು ಒಂದು ಸತಿ ಮಾತು ಕೊಟ್ಟಿದ್ದಾರೆ ಅಂದರೆ ತಾಯಿ ಸಮಾನವಾಗಿರುತ್ತೆ ಆ ಮಾತು. ಸೊ ನಾನು ಅವರು ನಮ್ಮ ಟೈಮ್ ಮುಗಿದ್ಮೇಲೂ ಅಲ್ಲಿರೋಕ್ಕೆ ಯಾವ ರೀಸನೂ ಇಲ್ಲ. ಸೊ ನಾನು ಹೋಗಬೇಕು ಅಂತ ಅಂದಾಗ ಇದನ್ನೆಲ್ಲ ಸತ್ಯಣ್ಣ ಮತ್ತು ಅಜಿತು ಕೇಳಿಸ್ಕೊಳ್ತಾನೇ ಇರ್ತಾರೆ. ಆಗ ಇಲ್ಲಿ ಅಜಿತ್ ಹೇಳಿದ್ದಾರೆ, ಭೂಮಿನ ನಾವು ಒಂದು ಸಾರಿ ಸಾಹೇಬ್ರೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನ್ನಲ್ಲಿ ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿಬಿಟ್ರೆ ಸಾಕು ಸತ್ಯಣ್ಣ. ಅವಳನ್ನು ಜೀವನ ಪೂರ್ತಿ ನಾನು ಯಾವತ್ತೂ ಬಿಟ್ಕೊಡೋಕೆ ಇಷ್ಟ ಇಲ್ಲ ಸತ್ಯಣ್ಣ ಅಂತ ತುಂಬಾ ಎಮೋಷ್ನಲಾಗಿ ಮಾತಾಡ್ತಿರ್ತಾರೆ. ಸತ್ಯಣ್ಣ ಕಣ್ಣಿಲ್ಲದೆ ಇದ್ದರೂ ಬದುಕ್ಬಿಡ್ಬೋದು, ಆದರೆ ಹೃದಯನೇ ಇಲ್ಲದೆ ನಾನು ಹೇಗೆ ಬದುಕಲಿ ಸತ್ಯಣ್ಣ? ನನಗಂತೂ ನಿಂತನ್ನೆಲ್ಲನೇ ಕುಸಿದಿರೋ ಹಾಗಾಗ್ತಿದೆ ಅಂತ ಹೇಳಿದಾಗ ಸತ್ಯಣ್ಣ ಅವರು ತುಂಬ ಸಮಾಧಾನ ಮಾಡ್ತಾರೆ. ಇಲ್ಲಿ ಲಕ್ಷ್ಮಕ್ಕನ ಜೊತೆ ಭೂಮಿಕಾ, ನಾನು ಸಾಹೇಬ್ರನ್ನ ತುಂಬ ಪ್ರೀತಿಸ್ತಿದ್ದೀನಿ, ಆದರೆ ಸಾಹೇಬ್ರು ಯಾಕೆ ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ತುಂಬಾ ಕೊರಗ್ತಿರ್ತಾಳೆ. ಇದಾದ ಮೇಲೆ ಲಕ್ಷ್ಮಕ್ಕ ಅವರು ಧೈರ್ಯ ಹೇಳ್ತಾರೆ, ಇಲ್ಲಿಗೆ ಈ ಒಂದು ಸೀನ್ ಎಂಟಾಗುತ್ತೆ. ಇಲ್ಲಿ ಹೋಳಿ ಹಬ್ಬ ಇರೋದ್ರಿಂದ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿರ್ತಾರೆ, ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಆಗ ಭೂಮಿಗೆ ಯಾಕೋ ಏನಾಗುತ್ತೋ ಏನೋ ಗೊತ್ತಿಲ್ಲ, ಭೂಮಿ ಸಡನ್ನಾಗಿ ಬೇರೆ ಸೈಡ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳನ್ನು ನೋಡ್ತಿರೋ ಅಶ್ವಿನಿ ಅವಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಸ್ವಲ್ಪ ದೂರ ಬಂದಾದಮೇಲೆ ತಲೆ ಸುತ್ತ ಬಂದಿರೋ ಹಾಗೆ ಭೂಮಿಗಾಗತ್ತೆ. ಅದಾಗ ಅಶ್ವಿನಿ ಬಂದು ಅವಳನ್ನು ಇಟ್ಕೊಂಡು ಕೂರಿಸ್ತಾಳೆ. ಯಾಕೆ ಭೂಮಿ, ಏನಾಯಿತು ಅಂತ ಕೇಳಿದಾಗ, ಇಲ್ಲ ಯಾಕೋ ಬಿಸಿಲು ತುಂಬ ಇದೆಯಲ್ಲ, ಸೊ ತಲೆ ಸುತ್ತಾ ಇರೋ ಹಾಗೆ ಆಗ್ತಿದೆ ಅಂತ ಅಂದಾಗ, ಓ ಹೌದಾ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಟ್ಟಲ್ಲ, ಇವತ್ತು ನಿನ್ನ ಏನಾದರೂ ಒಂದು ಗತಿ ಕಾಣಿಸ್ತೀನಿ ಅಂತ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಇರೋ ರಾಮರಸನ ತಂದು ಮಜ್ಜಿಗೆ ಅಂತ ಕೊಡ್ತಾಳೆ. ಭೂಮಿನೂ ಸಹ ಕುಡಿತಾಳೆ. ಇದಾದಮೇಲೆ ಇಲ್ಲಿ ಭೂಮಿ ಯಾಕೂ ಸಹ ಕಾಣ್ತಿರಲ್ಲ. ಆಗ ಸತ್ಯಣ್ಣ ಅಜಿತ್ಗೆ ಕಾಲ್ ಮಾಡಿಬಿಟ್ಟು, ಹೇ ಭೂಮಿ ನಿನ್ನ ಜೊತೆ ಇದ್ದಾಳೇನೋ, ಇಲ್ಲಿ ಎಲ್ಲೂ ಭೂಮಿ ಕಾಣ್ತಾನೆ ಇಲ್ಲ ಅಂತಂದಾಗ ಅಜಿತ್ ಸಹ ಹೇಳ್ತಾರೆ, ಸತ್ಯಣ್ಣ ಭೂಮಿ ನನ್ನ ಜೊತೆಗೆ ಇಲ್ಲ ಅಂತಂದಾಗ, ಹೌದಾ ಸರಿ, ನಾವು ಇಲ್ಲಿ ಹುಡುಕ್ತೀವಿ, ನೀನು ಅಲ್ಲೆಲ್ಲ ಹುಡುಕು ಅಂತ ಸತ್ಯಣ್ಣ ಹೇಳ್ತಾರೆ. ಅದಾದಮೇಲೆ ಅಜಿತ್ತು ಭೂಮಿನ ಹುಡ್ಕೊಂಡು ಒಂದು ಬೆಟ್ಟ ಎಲ್ಲ ಸುತ್ತಿರ್ತಾನೆ. ಅಲ್ಲಿ ಒಂದು ಸೈಡು ಬೆಂಚ್ ಮೇಲೆ ಭೂಮಿ ಕೂತಿರ್ತಾಳೆ. ಆಗ ಅಜಿತ್ ಸಹ ಬಂದು ಕೂರ್ತಾನೆ. ನಮ್ಮ ಭೂಮಿಗಂತೂ ನಶೆ ತಲೆಗೇರಿರುತ್ತೆ. ಆಗ ತುಂಬಾ ಕಾಮಿಡಿಯಾಗಿ ಮಾತಾಡ್ತಾ, ಈಗ ಬಿಟ್ಟಿದ್ದು ಭೂತ, ನಂಗೆ ಮೀಸೆ ಇದೆ, ಗಡ್ಡ ಇದೆ, ಕೂತು ಇದೆ, ಓ ಬಟ್ಟೆನೂ ಹಾಕೊಂಬಂದಿದೆಯಾ ಅಂತ ಅಂದಾಗ, ಏಯ್ ಏನೇ ಆಗಿದೆ ನನಗೆ, ಬಾ ಹೋಗೋಣ, ಮನೆಯವರೆಲ್ಲ ಕಾಯ್ತಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿಗೆ ಎಪಿಸೋಡ್ ಏನಾಗ್ತದೆ, ನೆಕ್ಸ್ಟ್ ಎಪಿಸೋಡ್ನಲ್ಲಂತೂ ಸಖತ್ ಮಜಾ ಇದೆ ಅಂತ ಹೇಳಿದೆ. ಈ ಒಂದು ಎಪಿಸೋಡ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ನಮಸ್ಕಾರ.